ಮಾಡಿಸುವನು ಚದುರ ಮಣ್ಣಿಂದ ಅನ್ನವು ಅವಗೆ ಮಣ್ಣಿಂದ ಅನ್ನವು ಅವಗೆ ಪತ್ನಿಯನ್ನವಳ ಕೊಲೆ ಮಣ್ಣಿನ ಮಗನು ಕುಂಬಾರ ಮಣ್ಣ ಹೊನ್ನನಾಗಿಸುವನು ಚತುರ ಮಣ್ಣ ಹೊನ್ನನಾಗಿಸುವನು ಚತುರ ಮಣ್ಣಿನ ಮಕ್ಕಳೇ ಕುಂಬಾರರು ಅಂತೆಲ್ಲ ಹೇಳ್ತಾರೆ. ಆದ್ರೆ ಏನ್ ಮಾಡು ಸ್ವಾಮಿ, ಮಣ್ಣಿನ ಮಕ್ಕಳು ಕುಂಬಾರರು ಅಥವಾ ಇನ್ನು ಮಣ್ಣೆ ತಿನ್ನುವುದು ಕುಂಬಾರರು ಅಂತ ನನಗೆ ಅರ್ಥ ಆಗುದಿಲ್ಲ ನೋಡಿ. ಹೌದಾ? ಯಾಕೆ? ನನ್ನ ಪರಿಚಯ ಆಯ್ತಾ ನಿಮಗೆ? ಯಾರು ಸರಿ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವಾ? ಇಲ್ಲ, ಗೊತ್ತಾಗ್ಲಿಕ್ಕಿಲ್ಲ ನಿಮಗೆ. ಯಾಕಂದ್ರೆ ನೀವು ಇತ್ತೀಚೆಗೆ ನಮ್ಮ ಮನೆಗೆಲ್ಲ ಬರುವುದನ್ನು ಬಿಟ್ಟಿದ್ದೀರಿ. ಕಡಿಮೆ ಆಯ್ತಲ್ಲ? ಹೌದೌದು, ನಾವು ಕುಂಬಾರರು, ಕುಲಾಲರು, ಎಲ್ಲರೂ ನಮ್ಮನ್ನ ಅದೇ ಹೆಸರಿನಲ್ಲೇ ಕರೆಯುವವರೇ. ಮಡಿಕೆ ಮಾಡುವ ಕೆಲಸ ಅಂದ್ರೆ ಅದೇಯ. ಕುಂಬಾರರಿಗೆ ಬೇರೆ ಉದ್ಯೋಗ ಇಲ್ಲ ಸ್ವಾಮಿ. ಮಡಿಕೆ ಎಲ್ಲ ನಾನಾ ತರದ ಮಡಿಕೆಗಳನ್ನೆಲ್ಲ ಮಾಡಿಕೊಡ್ತೇವೆ ನಾವು. ಹಾಗಂತ ಇತ್ತೀಚೆಗೆ ಕುಂಬಾರರಿಗೆ ಕೆಲಸವೇ ಇಲ್ಲ ಅಂತ ಆಗಿ ಹೋಗಿದೆ. ಯಾಕಪ್ಪ? ನಮ್ಮ ಮಡಿಕೆಗೆ ಗಿರಾಕಿಯೇ ಇಲ್ಲ ನೋಡಿ. ಇಲ್ವಾ? ಯಾರು ತಗೊಂಡು ಹೋಗುವವರು ಇಲ್ಲ. ಯಾಕೆ ಏನು ಅಂತ ಗೊತ್ತಾಗುದಿಲ್ಲ. ನೀವು ಸಹ ಬರುವುದಿಲ್ಲ. ಯಾಕೆ ಅಂದ್ರೆ ಪೇಟೆ ಪಟ್ಟಣಗಳಲ್ಲೆಲ್ಲ ಪಾತ್ರೆಗಳೆಲ್ಲ ತಯಾರಾಗ್ತಾ ಉಂಟಲ್ಲ, ಬೇರೆ ಬೇರೆ ಪಾತ್ರೆಗಳೆಲ್ಲ ತಯಾರಾಗ್ತದೆ. ಆದ್ರಿಂದ ಕುಂಬಾರರ ಮಡಿಕೆಗೆ ಬೆಲೆ ಇಲ್ಲ. ಮಣ್ಣಿನ ಮಡಿಕೆ ಯಾರಿಗ್ ಬೇಕಾ? ನಿನ್ನ ಮಣ್ಣಿನ ಮಡಿಕೆ ಯಾರಿಗ್ ಬೇಕು? ಅದೆಲ್ಲ ಬೇಡ ನಿಮ್ಮದು. ನಿಮ್ಮ ಮಣ್ಣಿನ ಮಡಕೆ ಯಾರಿಗೆ ಬೇಕು ಅಂತ ನೀವು ಕೇಳಬೇಡಿ. ಈಗ ನಿಮಗೆ ಬೇಕಾದದೆಲ್ಲ ಸಿಗ್ತದೆ. ಆದ್ರಿಂದ ನಾವು ಬೇಡ ಅಲ್ವಾ? ಒಂದು ನೆನಪಿಟ್ಕೊಳ್ಳಿ, ಯಾವ ಪಾತ್ರೆಯೇ ಬರಲಿ, ಯಾವ ಕಾಲದಲ್ಲೇ ಇರ್ಲಿ, ಮಣ್ಣಿನ ಪಾತ್ರೆ ಒಂದು ಅಗತ್ಯ ಉಂಟು ಅನ್ನೋದನ್ನು ಮರಿಬೇಡಿ. ಕೊನೆಗಾಲಕ್ಕೆ ಎಲ್ಲವರಿಗೂ ಬೇಕಾದ್ದು ನಮ್ಮ ಮಣ್ಣಿನ ಮಡಿಕೆ. ಅದನ್ನು ಬಿಟ್ಟರೆ ಬೇರೆ ಪಾತ್ರೆ ಆಗುದಿಲ್ಲ. ಗೊತ್ತಾಯ್ತಾ? ಇರ್ಲಿ ಬಿಡಿ, ಆಗುವಷ್ಟು ಆಗ್ತದೆ, ಹೋಗುವಷ್ಟು ಹೋಗ್ತದೆ. ಎಷ್ಟು ಸಿಗ್ತದೋ ಅಷ್ಟರಲ್ಲೇ ತೃಪ್ತಿಯ ಜೀವನ ನಾವು ಮಾಡ್ತಾ ಇದ್ದೇವೆ. ಇವತ್ತು ಯಾರು ವ್ಯಾಪಾರಕ್ಕೆ ಮಾತ್ರ ಬಂದವರಿಲ್ಲ. ವೀರರೈದು ಕುವರರನು ನಾರಿ ಕುಂತಿಯು ಬಂದು ನಮಸ್ಕಾರವಣ್ಣ. ಆಗ್ಲಮ್ಮ, ಈಗ ಪಕ್ಕನೆ ಯಾರೋ ಬಂದ್ರು ಅಂತ ತಿರುಗಿ ನೋಡುವಾಗ 5 ಮಕ್ಕಳನ್ನು ಕರ್ಕೊಂಡು ನೀನು ಈ ಕಡೆ ಬರ್ತಾ ಇದ್ದೀಯಮ್ಮ. ಹಾಗಾಗಿ ನೀನು ಯಾರು ಏನು ಎನ್ನುವ ವಿಷಯ ನನಗೆ ಗೊತ್ತಿಲ್ಲ. ಮಾತ ಕುಲಾಲು ಕೇಳಯ್ಯ ಮಾತ ಕುಲಾಲು ಈ ಬಾಲರು ಸಹಿತಲೇ ಶೀಲಾ ಬಾಲರು ಸೈತಲೆ ಜೀಲ ತಾಳುತ್ತಬವಣೆ ಬಾಳುವೆಗಾದರೆ ಕೇಳಲು ಬಂದಿಯೇ ಕೊಡುವೆಯ ವಸತಿಯಾವು. ಈ ಏಕಚಕ್ರ ನಗರವನ್ನು ಸೇರಿಕೊಂಡವರು ನಾವು. ಹಾಗಂತ ಈ ಊರಿನವರು ನಾವಲ್ಲ. ಈ ಊರಿನವರು ನೀವಲ್ಲ. ಆದ್ರಿಂದ ನಮ್ಮ ಪರಿಚಯ ನಿನಗಿರುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಆದ್ರೂ ನಮ್ಮ ಮಣ್ಣಿನ ಮಡಿಕೆ ಪರಿಚಯ ನಿಮಗಿರ್ಬೇಕು. ಖಂಡಿತ ಉಂಟು. ಆದ್ರಿಂದ ಮಡಿಕೆ ತಗೊಂಡು ಹೋಗ್ಲಿಕ್ಕೆ ಬಂದವರ ಅಲ್ಲ. ನಿನ್ನಲ್ಲಿ ಕೆಲವೊಂದು ಸಹಾಯ ನಮಗಾಗಬೇಕಾಗಿತ್ತು. ಸಹಾಯ? ಹೌದು. ಏನು? ಇದ್ದದ್ದರೆಲ್ಲ ಅಡ್ಡಿಲ್ಲ ನೋಡಿ. ವಿಧವೇ ನಾನು. ನನ್ನ ಹೊತ್ತಿನಲ್ಲಿ ಕಾಣುತ್ತಿರುವಂತಹ 5 ಮಂದಿ ಚಿಣ್ಣರು ಅವರೆಲ್ಲರೂ ನನ್ನ ಮಕ್ಕಳು. ಈ 5 ಮಕ್ಕಳನ್ನು ಪಡೆದುಕೊಂಡಂತಹ ನಾನು ಈ ಹೊತ್ತಿಗೆ ಅನಾಥಳಾಗಿದ್ದೇನೆ. ಅನಾಥಳಂತಹ ನಾನು ನನ್ನ ಮಕ್ಕಳ ಪೋಷಣೆಯನ್ನು ಮಾಡುತ್ತಾ ಇರಬೇಕು ಅಂತ ಆದ್ರೆ ಆಶ್ರಯ ಬೇಕೋ ಬೇಡವೋ ಹೇಳು. ಆದ್ದರಿಂದ ನಿನ್ನಲ್ಲಿ ಆಶ್ರಯಕ್ಕೋಸ್ಕರವಾಗಿ ನಾನು ಬಂದಿದ್ದೇನೆ. ಉಳಿದುಕೊಳ್ಳುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೀಯ? ನನ್ನಿಂದ ಆಗಬೇಕಾದದ್ದು ಆಶ್ರಯ. ಅನುಮಾನವೇ ಕಮ್ಮ ತಾಯೇ ಎನ್ನ ಮನೆಯೊಳರ್ದವ ನೀವೇ ನಿಮಗೆ, ಎನ್ನ ಮನೆಯೊಳರ್ದವ ನೀವೇ ನಿಮಗೆ ವನಜಾಕ್ಷ ದಯದೋರ್ವ ನೆನುತ ಆ ವನಿತೆಯ ನೊಳಗೊಂಡು ಅಯ್ಯ ಕುಲಾಲ, 5 ಸಣ್ಣ ಮಕ್ಕಳನ್ನು ಕರೆತರುವಾಗ ನಾನು ಆಲೋಚನೆ ಮಾಡಿದ್ದು ಬೇರೆ ಏನಲ್ಲ. ಏನು? ಹಾಗಾದ್ರೆ ಏನು ಮಡಿಕೆ ಬೇಕಾಗಿತ್ತು, ಆದ್ರಿಂದ ವ್ಯಾಪಾರಕ್ಕೆ ತಾವು ಬಂದಿದ್ದೀರಿ ಅಂತ ಇಲ್ಲ. ಬಂದವರೇ ಹೇಳ್ತಾ ಇದ್ದೀರಿ.
ನನಗೆ ಆಶ್ರಯ ಬೇಕು ಅಂತ ಕೇಳ್ತಾ ಇದ್ದೀರಲ್ಲಮ್ಮ. ದಿಕ್ಕೆಟ್ಟಂತಹ ಪರದೇಶಿಗಳು ನಾವಾಗಿದ್ದೇವೆ. ಕುಲಾಲನಾದ ನಾನೇ ಬಡವ, ನನ್ನಲ್ಲಿಯೇ ತಾವು ಆಶಯ ಕೇಳುವುದಕ್ಕೆ ಬರ್ತೀರಿ ಅಂತ ಆದ್ರೆ ಅಲ್ಲಗಳೆಯುವುದಕ್ಕೆ ಸಾಧ್ಯ ಉಂಟೇನಮ್ಮ? ಅಮ್ಮ, ಇರುವುದೊಂದು ಮನೆ, ಕೆಲವು ದಿನಕ್ಕೆ ಬೇಕಾದಷ್ಟು ದವಸ ಧಾನ್ಯಗಳಿದ್ದಾವೆ. ಆದ್ರಿಂದ ಪ್ರೀತಿಯಿಂದ ತಾವು ಕೇಳ್ತೀರಿ ಅಂತಾದ್ರೆ ಅರ್ಧ ಮನೆಯನ್ನೇ ನಿಮಗೆ ಒಪ್ಪಿಸ್ತೇನೆ, ಇಲ್ಲಿ ಆಶ್ರಯ ಉಂಟು ಅಂತ ತಿಳಿಯಿರಿದ್ದಾರೆ. ಧನ್ಯವಾದ. ಇದ್ದಕ್ಕಿದ್ದ ಹಾಗೆ ಕುಲಾಲ ಕೇರಿಯೇ ಬೆಂದು ಹೋಗುವ ಕಾಲ ಬಂತು. ಬೊಬ್ಬೆ ಹೊಡೆದ ತಕ್ಷಣ ಎಲ್ಲಿಂದಲೋ ದೇವರಂತೆ ಓಡಿ ಬಂದು ಆ ಬೆಂಕಿಯನ್ನೆಲ್ಲ ನಂದಿಸಿ ನಮ್ಮನ್ನು ಉಳಿಸಿದ್ಯಪ್ಪ, ಭಾರಿ ಸಂತೋಷ ಆಯ್ತು. ಈ ಕೇರಿಯಲ್ಲಿ ಉಳಿದದ್ದು ಅಂತ ಹೇಳಿದ್ರೆ ಬೇರೆ ಏನು ಉಳಿಲಿಲ್ಲ. ನಾವು ಬಿಟ್ರೆ ನಾವು ಮಾಡಿದ ಮಡಿಕೆ ಮಾತ್ರ ಉಳಿದಿದೆ. ಏನಾದ್ರೂ ಸಹಾಯ ಮಾಡುವ ಅಥವಾ ನಿಮಗೇನಾದ್ರೂ ಕೊಡುವ ಅಂತ ಹೇಳಿದ್ರೆ ಮೊದಲೇ ನಾವು ಬಡವರು, ಉಳಿದದ್ದು ಮಡಿಕೆ ಮಾತ್ರ ಬಿಟ್ರೆ ಇನ್ನೇನಿಲ್ವ. ಕೊಡುವ ಮನಸ್ಥಿತಿ ಉಂಟು ತಾನೆ. ಸ್ಥಿತಿಯಲ್ಲಿದ್ದವರು ನೀವು. ಹೌದು. ಅಂತ ಸಂದರ್ಭದಲ್ಲಿ ನೀವು ನಿಮ್ಮಂತವರನ್ನು ಸಂರಕ್ಷಣೆ ಮಾಡಲೇಬೇಕಾದ್ದು ನಮಗೆ ಆದ್ಯ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಪ್ರಾಣದ ಹಂಗನ್ನು ತೊರೆದು ಬೆಂಕಿಯನ್ನು ನಂದಿಸಿದ ಕಾರಣಕ್ಕಾಗಿ ನೀನು ಉಪಕೃತನಾದಿದ್ದೀಯ. ಖಂಡಿತ ಹೌದು. ನೀನು ಅಲ್ಲದೆ ಹೋಗಿದ್ರೆ ನಾವು ಖಂಡಿತ ಈ ಬೆಂಕಿಯಲ್ಲಿ ಬೆಂದು ಹೋಗ್ತಿರ್ಲಿಲ್ವೇ? ಹೇಳಿಕೊಳ್ತಾ ಇದ್ದೀಯ. ಇಂತಹ ಉಪಕಾರವನ್ನು ಮಾಡುವ ನಿಮಗೆ ಪ್ರತಿಯಾಗಿ ಉಪಕಾರ ಮಾಡೋಣ ಅಂತ ಹೇಳಿದ್ರೆ ನಾವು ಬಡವರು, ಜಾತಿಯಲ್ಲಿ ಕುಂಬಾರರು. ಕುಂಬಾರ ನೀನಾದರೇನು, ನಿನ್ನ ಮನವೊಂದಿರೋದಷ್ಟು ವಿಶಾಲ ಎನ್ನುವುದೊಂದು ಚೆನ್ನಾಗಿ ಅರ್ಥ ಮಾಡಿಕೊಂಡವರು ನಾನು. ಕೊಡುವ ಮನಸ್ಥಿತಿ ಉಂಟು ನೋಡು, ಅದನ್ನು ಮೆಚ್ಚಿಕೊಳ್ಳುವವನು ನಾನು. ಅದು ಹೌದು ಅಂತಾದ್ರೆ ಮನಸ್ಸು ಮಾತ್ರ ಉಂಟು, ಕೊಡ್ಲಿಕ್ಕೇನು ಇಲ್ವಲ್ಲ. ಏನು ಯೋಚನೆ ಮಾಡಬೇಕಾಗಿಲ್ಲ. ನಿನ್ನಲ್ಲಿ ಇರಬಹುದಾದ 5 ಮಡಿಕೆಯನ್ನು ನಮಗೆ ಕೊಟ್ಟು ಉಪಕಾರ ಮಾಡುತ್ತೀಯಾ? ಅಯ್ಯ, ಇಂಥ ಕಾಲದಲ್ಲಿ ಒಂದು ಪ್ರಾಣವನ್ನೇ ಉಳಿಸಿದ ನೀವು 5 ಮಡಿಕೆ ಅಂತ ಹೇಳಿದ್ರೆ ಏನು? ಬೇಕು ಅಂತ ಕಂಡ್ರೆ 50 ಮಡಿಕೆ ಬೇಕಾದ್ರೂ ಕೊಂಡು ಹೋಗಿ, ನಾನು ಬೇಡ ಅನ್ನುವ ಅಲ್ಲ. ಕೊಡುವವರು ಬಹಳ ಮನಸ್ಸು ಮಾಡ್ತಾರೆ ಅಂತ ನಾವು ಕೇಳುವುದಿಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ಕೇಳುವ. 5 ಮಾತ್ರ ಅಲ್ವೇ? ಬನ್ನಿ, ಬರ್ತೇನೆ, ಬನ್ನಿ.